ಐಪಿಎಲ್ 2026ರ 6ನೇ ಪಂದ್ಯವು ಬುಧವಾರ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ನಡುವೆ ನಡೆಯಿತು. ಸನ್ ರೈಸರ್ಸ್ ಹೈದರಾಬಾದ್ ತಂಡವು 65 ರನ್ಗಳಿಂದ ಪಂದ್ಯವನ್ನ ಗೆದ್ದುಕೊಂಡಿತು. ಇದು ಈ ಋತುವಿನ SRHನ ಮೊದಲ ಗೆಲುವು. ಈ ಪಂದ್ಯದಲ್ಲಿ ಭಾರತದ ಯುವ ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರು. T20 ವಿಶ್ವಕಪ್ನಲ್ಲಿ ಸಾಧಾರಣ ಪ್ರದರ್ಶನ ನೀಡಿದ ನಂತರ ಐಪಿಎಲ್ 2026ರ ಮೊದಲ ಪಂದ್ಯದಲ್ಲಿ ವಿಫಲರಾದ ಅಭಿಷೇಕ್ ಕೊನೆಗೂ ತಮ್ಮ ಫಾರ್ಮ್ಗೆ ಮರಳಿದ್ದಾರೆ. ಅದಾಗುವ ಪಂದ್ಯದ ನಂತರ ಬಿಸಿಸಿಐ ಅವರಿಗೆ ದೊಡ್ಡ ಶಾಕ್ ಕೂಡ ನೀಡಿದೆ. ಐಪಿಎಲ್ ನೀತಿ ಸಂಹಿತೆಯನ್ನ ಉಲ್ಲಂಘಿಸಿದ್ದಕ್ಕಾಗಿ ಅಭಿಷೇಕ್ ಶರ್ಮಾಗೆ ಶಿಕ್ಷೆ ಕೂಡ ವಿಧಿಸಲಾಗಿದೆ. ಗುರುವಾರ ಈಡನ್ ಗಾರ್ಡನ್ಸ್ ನಲ್ಲಿ ನಡೆದ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರ ಆಕ್ರಮಣಕಾರಿ ನಡವಳಿಕೆಯು ಅವರ ಬ್ಯಾಟಿಂಗ್ ನಷ್ಟೇ ಪ್ರಬಲವಾಗಿತ್ತು. ಪಂದ್ಯದ ಸಮಯದಲ್ಲಿ ಅವರು ಒಂದು ಹಂತದಲ್ಲಿ ನಿಂದನೀಯ ಭಾಷೆಯನ್ನು ಬಳಸಿದರು. ಇದು ಸ್ಟಂಪ್ ಮೈಕ್ ನಲ್ಲಿ ಸೆರೆಯಾಗಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ಐಪಿಎಲ್ ವರೆಗೆ ಇಂತಹ ನಡವಳಿಕೆಗೆ ಶಿಕ್ಷೆ ನೀಡಲಾಗುತ್ತದೆ. ಅದರಂತೆ ಅಭಿಷೇಕ್ಗೆ ಬಿಸಿಸಿಐ ಐಪಿಎಲ್ನ ನೀತಿ ಸಂಹಿತೆ ಆರ್ಟಿಕಲ್ 2.3ರ ಅಡಿಯಲ್ಲಿ ತಪ್ಪಿಸ್ತಾರೆ ಎಂದು ಘೋಷಿಸಿ ಅವರ ಸಂಬಳದ ಶೇಕಡಾ 25% ಕಡಿತಗೊಳಿಸಿದೆ.